₹50 ಕೊಟ್ಟು ಮತ್ತೆ ಬಿಡ್ತಾರೆ ಮತ್ತೆ ಅವ್ರ ತಂದು ರೋಡ್ ಹಾಕಿ ಕೊಡ್ತಾರೆ. ರೋಡ್ ಎಲ್ಲ ಬಂದ್ ಮಾಡಿ ಅಲ್ಲ ರೋಡ್ ಮ್ಯಾಗೆ ವ್ಯಾಪಾರ ಮಾಡಕ್ ಕೊಟ್ಟು ಕಲೆಕ್ಷನ್ ಜನ ಹೆಂಗ್ ಕಟ್ಟಿ ಹೇಳ್ಬೇಕ್ರಿ ಹಿಂಗಾದ್ರೆ ಸಾರ್ವಜನಿಕರು ಸಾಮಾನ್ಯ ಜನ ನಮ್ಗೆ ನೀವೆಲ್ಲ ಕಲೆಕ್ಷನ್ ಕಲೆಕ್ಷನ್ ಮಾಡಿ ದುಡ್ಡು ಕೊಡ್ತಾರ ನಿಮ್ಗೆ ಗೊತ್ತಿಲ್ಲ ಅಲ್ರಿ ಮೇಡಮ್ ತಾವು ನೋಡ್ತೀರಿ ಇನ್ನ ನೋಡ್ತೀರಿ ಅವರು ತಂದು ತಮಗೆ ದುಡ್ಡು ಕೊಡ್ತಾರೆ. ಅವ ಹೇಳ್ತಾನೆ ಇವ್ರು ಹೆಚ್ಚಾಗ ಕೇಳಿ ಇವ್ರನ್ನ ಕೇಳಿ ಮೇಡಮ್ ಕೊಡ್ತಿ ನೀವು ಹೇಳ್ತೀರಿ ಒತ್ತು ಗಾಡಿ ಕಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ತೀರಿ. ಮತ್ತೆ ಇದನ್ನ ಮ್ಯಾಗ ಕಲೆಕ್ಟ್ ಮಾಡಕ್ಕೆ 1 ವರ್ಷ ಆಯ್ತು. ಇದು ತಾವು ನೋಡಿಲ್ವಾ? ನಾವು ಡೈಲಿ ಹೇಳ್ತೀವಿ ತಮಗೆ ರೋಡು ಪಬ್ಲಿಕ್ ಎಲ್ಲ ಅಲಿಗೇಷನ್ ಮಾಡ್ತಾ ಇದ್ದಾರೆ, ರೋಡ್ ಮೇಲೆ ವ್ಯಾಪಾರ ಮಾಡ್ತಾರೆ, ನಮಗೆಲ್ಲ ಬಂದು ಲೆಟರ್ ಬರೆದು ಕೊಡ್ತಾರೆ ರಸ್ತೆ ಮೇಲೆ ಫುಟ್ಪಾತ್ ಎಲ್ಲ ಬಂದು ಅಂತೇಳಿ. ಮತ್ತು ತಾವು ಇದು ಕಲೆಕ್ಷನ್ ಮಾಡಿ ತಂದು ಕೊಟ್ಟು ತಾವು ಅದು ಜಮಾ ಮಾಡ್ಕೋತೀರಿ. ಈಗ ಅರ್ಥ ಏನು ಮೇಡಮ್? ನಮ್ಮ ಕಡೆ ಚಿಟ್ಟಿ ಇದೆಯಲ್ಲ ಈಗ ಇದೆಯಲ್ಲಮ್ಮ ಮೇಡಮ್, ಈ ಥರ ಮಾಡಿದ್ರೆ ಹೆಂಗೆ ಮೇಡಮ್? ಅವ್ರದ್ದೇನು ತಪ್ಪು ಹಿಂಗಾದ್ರೆ? ಆಯ್ತು ರೀ ಮೇಡಮ್, ಇಯರ್ಲಿ ಟೆಂಡರ್ ನೀವು ರೋಡ್ ಬಂದ್ ಮಾಡಿ ಈ ತರ ಅಂಗಡಿ ಎಲ್ಲ ಕೊಟ್ಟಿದ್ದೀರಾ? ಮತ್ತೆ ಇದು ನೋಡ್ಲಿಲ್ವಾ ತಾವು? ಇದು ಬೆಳಗಾಮಲ್ಲಿ ಅಥವಾ ಬೇರೆ ಕಡೆ ಇದೆ ಹೆಂಗ್ರಿ ಮೇಡಮ್ ಹಿಂಗಾದ್ರೆ? ಹಾಗೆ ನಿಮ್ಮನ್ನ ನಂಬೇಕಾ ಅಥವಾ ಅವ್ರ ನಂಬೇಕಾ? ನಾವು ಕಲೆಕ್ಷನ್ ಮಾಡೋಣ ಅವನೇ ಜಗಳಕ್ಕೆ ಬಂದಿದ್ದಾನೆ ಪೊಲೀಸ್ ಬಗ್ಗೆ. ಹಲೋ, ಇದು ಒತ್ತು ಗಾಡಿ ಅಂತಾರೇನ್ರಿ? ಅದು ನೋಡಿ ಫೋಟೋ ತಗೋರಂತ ಅದು ಒತ್ತು ಗಾಡಿ ಏನ್ರಿ? ಅದು ತಗಸು ಅವ್ರು ತೆಗ್ಯಾಕ್ತಾರ, ಯಾರು ತೆಗಿತಾರ ನೀವು